ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ. ಇದೇ ವಿಡಿಯೋನ ಪ್ರಾರಂಭ ಮಾಡುವ ಮುಂಚೆ ಶಾರ್ಟ್ಸ್ ವಿಡಿಯೋಗಳು ಕೂಡ ಲಭ್ಯ ಇದೆ. ವಿಡಿಯೋದ ಚಾನಲ್ನ ಲೋಗೋ ಮುಟ್ಟಿ ಯೆಲ್ಲೋ ಕಲರ್ ಕಾಣುತ್ತಲ್ಲ, ಅದನ್ನ ಮುಟ್ಟಿದ್ರೆ ನೀವು ಮೇಲ್ಗಡೆ ವಿಡಿಯೋ, ಶಾರ್ಟ್ಸ್, ಪ್ಲೇ ಲಿಸ್ಟ್ ಈ ರೀತಿಯಾಗೆಲ್ಲ ಬರುತ್ತೆ. ಶಾರ್ಟ್ಸ್ ಮುಟ್ಟಿದ್ರೆ ಅಲ್ಲಿ ಶಾರ್ಟ್ಸ್ ವಿಡಿಯೋಗಳು ಎಲ್ಲ ಇದೆ. ದೈವ ನಾವೆಲ್ಲ ಫೋಟೋದಲ್ಲಿ ನೋಡ್ತಾ ಇದ್ವಿ. ಈಗ ಅವರು ಓಡಾಡೋದು, ಮಾತಾಡೋದು ಈ ಥರದ್ದೆಲ್ಲ ಚಿತ್ರಪಟಗಳು, ವಿಡಿಯೋಗಳು ಲಭ್ಯ ಇದೆ. ಹಾಡುಗಳು ಅದರಲ್ಲಿ ಲಭ್ಯ ಇರುತ್ತೆ. ಅವಶ್ಯವಾಗಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ಬರೀರಿ. ನನಗೂ ಕೂಡ ಆ ಥರ ವಿಡಿಯೋಗಳನ್ನು ನೋಡೋದು ತುಂಬ ಇಷ್ಟ. ಹಾಗಾಗಿ ಶಾರ್ಟ್ಸ್ ವಿಡಿಯೋ ಮಾಡಿದ್ದೇನೆ, ಅವಶ್ಯವಾಗಿ ನೋಡಿ. ಜೊತೆಗೆ ಈ ನೆಗೆಟಿವಿಟಿ ಸಮಸ್ಯೆಗಳಿದ್ರೆ, ಆತ್ಮಗಳ ಸಮಸ್ಯೆ, ವಾಮಾಚಾರ ಸಮಸ್ಯೆ ಇತ್ಯಾದಿ ಸಮಸ್ಯೆಗಳಿದ್ರೆ ಅಂಥ ಸಮಸ್ಯೆಗಳ ನಿವಾರಣೆಗೆ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಇದೆ, 2 ರೀತಿಯಾಗಿ ಆಯಿಲ್ ಇದೆ. ಜಾತಕ ಪರಿಶೀಲನೆ ಮಾಡಿಸ್ಬೋದು, ಹಸ್ತ ಪರಿಶೀಲನೆ ಮಾಡಿಸ್ಬೋದು, ಯಂತ್ರ ರಚನೆ ಕೂಡ ಮಾಡಿಸ್ಬೋದು. ಫೋನ್ ನಂಬರ್ 6364205078 ಈ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು. ಇದೇ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಈಗ ವಿಡಿಯೋದ ವಿಚಾರದಲ್ಲಿ ನಾವು ನೋಡೋದಾದ್ರೆ, ರೂಪಾಲಿ ಎಂಬತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ. ಕಮೆಂಟ್ ವಿಷಯ ಈ ರೀತಿಯಾಗಿ ಇದೆ. ಏನಂದ್ರೆ, ನನಗೆ ಮೊದಲೆಲ್ಲ ಕನಸುಗಳು ತುಂಬ ಚೆನ್ನಾಗಿ ಬೀಳ್ತಾ ಇದ್ವು. ಅವುಗಳು ಮುಂಬರ್ತಕ್ಕಂತಹ ಘಟನೆಗಳ ಬಗ್ಗೆ ಯಥಾವತ್ತಾಗಿ ನನಗೆ ಗೊತ್ತಾಗ್ತಾ ಇತ್ತು, ತಿಳಿಸ್ತಾ ಇದ್ರು. ಆದರೆ ಈಗ ಸ್ವಲ್ಪ ದಿನಗಳಿಂದ ಆ ರೀತಿಯಾದಂಥ ಯಾವುದೋ ಸ್ವಪ್ನಗಳು ನನಗೆ ಬರ್ತಾ ಇಲ್ಲ, ನಿಂತೋಗ್ಬಿಟ್ಟಿದ್ದಾವೆ. ಅದಕ್ಕೆ ಕಾರಣ ಏನೋ ಅದು ತಿಳಿಸ್ಕೊಡಿ, ಮತ್ತು ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಮಾರ್ಗಗಳೇನು ಎಂಬತಕ್ಕಂಥದ್ರ ಬಗ್ಗೆ ಅವರೊಂದು ಕಮೆಂಟ್ ಮಾಡಿರ್ತಕ್ಕಂಥದ್ದು. ಈ ಕಮೆಂಟ್ನ ಆಧಾರವಾಗಿ ವಿಡಿಯೋದ ವಿಚಾರ ಎಲ್ಲಿದೆ. ಈಗ ಸ್ವಪ್ನಗಳು ಬೀಳ್ತಾ ಇದ್ದಾವೆ ಅಂತಂದ್ರೆ ಗಮನಿಸಿ, ನೀವು ಯಾವುದೇ ರೀತಿಯಾದಂತಹ ಒಂದು ಜವಾಬ್ದಾರಿ ಕಾರ್ಯಗಳನ್ನು ಮಾಡ್ತಾ ಇಲ್ಲ ಅಂತ ಅರ್ಥ. ಯಾವಾಗ ಯಾವುದೇ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಮಕ್ಕಳಾದ್ರೆ ವಿದ್ಯಾಭ್ಯಾಸವನ್ನು ಮಾಡಬೇಕು, ಅದು ಕೂಡ ಒಂದು ಕರ್ತವ್ಯವೇ. ಏಕೆಂದ್ರೆ ಯಾವುದೇ ಒಂದು ವಿದ್ಯಾಭ್ಯಾಸವನ್ನು ಮಾಡಿದ್ರು ಕೂಡ ಅಕ್ಷರಗಳ ಅಧ್ಯಯನ ಎಂಬತಕ್ಕಂಥದ್ದೇನಿದೆ, ಅದು ದೇಹ ನಷ್ಟವಾದರೂ ಕೂಡ ಜೀವದಲ್ಲಿ ಉಳಿಯುತ್ತೆ. ಅಭ್ಯಾಸ ಎಂಬತಕ್ಕಂಥದ್ದು, ಜ್ಞಾನ ಎಂಬತಕ್ಕಂಥದ್ದು. ಹಾಗಾಗಿ ಅದು ಕೂಡ ಒಂದು ಕರ್ತವ್ಯವೇ, ಅದು ಕೂಡ ಒಂದು ಕಾರ್ಯವೇ. ಮಕ್ಕಳಾಗ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರೆ ಅದು ಕೂಡ ಒಂದು ಜವಾಬ್ದಾರಿ. ದೊಡ್ಡವರಾಗ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು, ಬಿಸ್ನೆಸ್ ಮಾಡ್ತಾ ಇದ್ರು, ಯಾವುದೇ ಆಡಳಿತ ನಡೆಸ್ತಾ ಇದ್ರು, ಆಚರಣೆಯನ್ನ ಮಾಡ್ತಾ ಇದ್ರು, ಯಾವುದೇ ಕಾರ್ಯವಳಿಗಳನ್ನು ಕೂಡ ಮಾಡ್ತಾ ಇದ್ರು ಕೂಡ ಅದು ಕೂಡ ಒಂದು ಜವಾಬ್ದಾರಿ. ಇದ್ಯಾವುದೂ ಜವಾಬ್ದಾರಿಗಳಿಲ್ಲ, ಕೇವಲ ಮನುಷ್ಯ ಎಂಬತಕ್ಕಂಥದ್ದೇನಿದೆ, ಅವರು ಆಹಾರ ಸೇವನೆ ಮತ್ತು ದಿನನಿತ್ಯದ ಕಾರ್ಯಗಳನ್ನ ಮಾಡ್ತಾ ಇದ್ರು. ಆ ಜೀವ ಹೆಚ್ಚಿನ ರೀತಿಯಾದಂತಹ ವಿಭಾಗಗಳಲ್ಲಿ ತನ್ನನ್ನ ತಾನು ಕಾರ್ಯೋನ್ಮುಖವಾಗಿ ಇಟ್ಕೊಂಡಿರೋದಿಲ್ಲ. ಅಂದ್ರೆ ಕರ್ತವ್ಯಗಳನ್ನು ನಿಭಾಯಿಸೋದಕ್ಕೆ ಕಡಿಮೆ ಪ್ರಮಾಣದಲ್ಲಿ ಪ್ರಯತ್ನಶೀಲವಾಗಿರುತ್ತೆ. ಹೆಚ್ಚಿನ ಆಚರಣೆಗಳಿರಿದ್ರೆ, ವಿದ್ಯಾಭ್ಯಾಸ ಆಗಲಿ, ಬೇರೆ ಕೆಲಸಗಳಾಗಲಿ, ಜಾಬ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನ ಆಚರಣೆಯನ್ನು ಜಾಸ್ತಿ ಮಾಡ್ತಾ ಇರ್ತಾರೆ. ಜೀವ ಸಕ್ಷಮ ಇರುತ್ತೆ. ಅಂತ ಸಂದರ್ಭದಲ್ಲಿ ವಿಶೇಷವಾಗಿ ಪೂರ್ವ ಜನ್ಮದಲ್ಲಿ ದೈವಿಕ ಆಚರಣೆಗಳನ್ನ ಮಾಡಿದ್ರೆ, ಈ ಜನ್ಮದಲ್ಲೂ ಕೂಡ ಧಾರ್ಮಿಕವಾಗಿ ನೀವು ಇದ್ರೆ, ಇಲ್ಲ ನಿಮ್ಮ ಕುಟುಂಬ ವರ್ಗದಲ್ಲಿ ಯಾರಾದರೂ ಹಿರಿಯೋರು, ಅಜ್ಜ, ಅಜ್ಜಿ, ತಾತ ಈ ತರ, ಅಥವಾ ನಿಮ್ಮ ತಂದೆ ಯಾರಾದ್ರೂ ಕೂಡ, ತಾಯಿ, ದೊಡ್ಡಮ್ಮ, ಚಿಕ್ಕಮ್ಮ ಯಾರಾಗಿರ್ಬೋದು, ಅವರು ಧಾರ್ಮಿಕವಾಗಿ ಇದ್ರೆ, ನೀವು ಅದೇ ಕುಟುಂಬದಲ್ಲಿ ನೀವು ಹುಟ್ಟಿದ್ರೆ, ಆ ಸಂದರ್ಭದಲ್ಲಿ ನಿಮ್ಮ ಜೀವ ಹಲವು ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳದೆ ಇರುವ ಕಾರಣದಿಂದ, ಪೂರ್ವ ಜನ್ಮದ ಪುಣ್ಯದಿಂದ ಮತ್ತು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರ ಆಧ್ಯಾತ್ಮಿಕ ಆಚರಣೆಗಳಿಂದ ನಿಮಗೆ ಯಾವುದಾದ್ರೂ ಸಕಾರಾತ್ಮಕ ಶಕ್ತಿಯ ಅಥವಾ ಸಕಾರಾತ್ಮಕ ಒಂದು ಮಾರ್ಗಗಳ ಮೂಲಕ ಮುಂಬರ್ತಕ್ಕಂತಹ ಕರ್ಮಾನುಸಾರವಾಗಿ ಘಟನೆಗಳ ಬಗ್ಗೆ ನಿಮಗೆ ಕನಸಿನಲ್ಲಿ ತಿಳಿತಾ ಇರುತ್ತೆ. ಈಗ ಯಾವುದೇ ಹುಟ್ಟಿದ ಮನುಷ್ಯ ಇದ್ದಾಗೆ ಇರೋದಿಲ್ಲ. ಭೂಮಿ ಕರ್ಮ ಭೂಮಿ. ಭೂಮಿಯಲ್ಲಿ ಯಾರಿಗೆ ಯಾರ ಜೊತೆ ಯಾವ ರೀತಿಯಾದಂಥ ಕರ್ಮಗಳು, ಬಾಧ್ಯತೆಗಳು ಇರ್ತಾವೆ, ಅದಕ್ಕೋಸ್ಕರ ಭೂಮಿನಲ್ಲಿ ಹುಟ್ಟಿರ್ತಾರೆ. ಹಾಗಿದ್ಮೇಲೆ ಮಕ್ಕಳಾದ್ಮೇಲೆ ಏನು ವಿದ್ಯಾಭ್ಯಾಸನೇ ಮಾಡ್ಕೊಂಡಿರೋದಿಲ್ಲ, ಮುಂದಕ್ಕೆ ಜಾಬ್ ಅಂತನಾರು ಹೋಗ್ತಾರೆ, ಮದ್ವೆ ಅಂತನಾರು ಹೋಗ್ತಾರೆ, ಯಾವ್ದಾದ್ರು ಜವಾಬ್ದಾರಿ ಅಂತನಾರು. ಈಗ ಪ್ರತಿಯೊಂದು ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ನಿಮಗೆ ಈ ಕನಸುಗಳು ಬರ್ತಾ ಇಲ್ಲ ಅಂದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಬದಲಾವಣೆ ಅವಶ್ಯವಾಗಿ ಆಗಿದೆ. ಯಾವ್ದಾದ್ರು ನೀವು ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನ ತೊಡಗಿಸ್ಕೊಂಡಿದ್ದೀರಾ, ಅಥವಾ ನೀವೇ ತೊಡಗಿಸ್ಕೊಳ್ದಿದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಜವಾಬ್ದಾರಿ ಅಂತ ಬಂದಿದೆ, ಅಥವಾ ಯಾವುದೋ ರೀತಿಯಾದಂತಹ ನಿಮ್ಮ ಜೀವನದ ಕರ್ಮದ ಅನುಸಾರವಾಗಿ ಬದಲಾವಣೆ ಮತ್ತು ಪರಿವರ್ತನೆ ಆಗಿದೆ. ಈ 3 ಅಂಶಗಳನ್ನು ಗಮನಿಸಬೇಕು. ಇದು ಯಾವಾಗ ಆಯ್ತು, ಆ ಸಂದರ್ಭದಲ್ಲಿ ಜೀವ ಕಡಿಮೆ ಪ್ರಮಾಣದ
ಶಾಂತಿಗೆ ಒಳಗಾಗುತ್ತೆ. ದೀರ್ಘ ಪ್ರಮಾಣದ ಅಥವಾ ಹೆಚ್ಚು ಪ್ರಮಾಣದ ಶಾಂತಿಯಲ್ಲಿರೋದಿಲ್ಲ. ಅಂದರೆ ಕೆಲಸಗಳು ಬಂದಿರ್ತಾವೆ, ಅದರ ಜವಾಬ್ದಾರಿ ಬಂದಿರ್ತಾವೆ, ಅದನ್ನು ನಿರ್ವಹಿಸಬೇಕು. ಅಂಥ ಸಂದರ್ಭದಲ್ಲಿ ಜೀವ ಶಾಂತವಾಗಿರೋದಿಲ್ಲ. ಯಾವಾಗ ಶಾಂತವಾಗಿರೋದಿಲ್ಲ, ನೀವು ಗಮನಿಸಿ, ಒಂದು ಹರಿವಾಣದಲ್ಲೋ ಒಂದು ಪಾತ್ರೆನಲ್ಲೋ ನೀರನ್ನು ತಗೊಳ್ಳಿ, ಅದನ್ನು ಒಂದು ಪ್ಲೇಸಲ್ಲಿ ನೀವು ಇಡಿ. ಅದು ತಿಳಿಯಾದಂಥ ಸಂದರ್ಭದಲ್ಲಿ ಅದು ಶಾಂತವಾಗಿದೆ ಅಂತ ಅರ್ಥ. ಅದೇ ನೀವೊಂದು ಸ್ಪೂನ್ ತಗೊಳ್ಳಿ, ಈಗ ಕಲ್ಕಿ, ಅದು ಕಲರವ ಅಂತ ಆಗುತ್ತೆ, ಕಲಕ್ತಾ ಇದೆ. ಅದರಲ್ಲಿ ಒಂದು ಮುಖ ಕಾಣೋದಿಲ್ಲ. ಅದನ್ನ ನಾವು ತಟ್ಟೆಲಿ ನೀರು ಇಟ್ಕೊಂಡ್ಬಿಟ್ಟು, ಊಟದ ತಟ್ಟೆನೆ ಒಂದು ಉದಾಹರಣೆ, ಅದಕ್ಕೆ ನೀರು ಹಾಕೊಂಡ್ರಿ, ಅದನ್ನ ತಗೊಂಡೋಗಿ ಬಿಸಿಲಲ್ಲಿ ಇಟ್ಕೊಂಡ್ರಿ, ಅದು ತಿಳಿತಿದ್ರೆ ಆಗ ನಾವು ಮುಖ ನೋಡಿದ್ರೆ ಸೂರ್ಯದೇವನ ಬೆಳಕಲ್ಲಿ ಮುಖ ಚಂದ ಕಾಣುತ್ತೆ. ಅದೇ ನಾವು ತಟ್ಟೆನ ಈಗ ಸ್ವಲ್ಪ ಶೇಕ್ ಮಾಡಿದ್ವಿ, ಅಲೆ 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 ಆಯ್ತು, ನಮ್ಮ ಮುಖ ಕಾಣುತ್ತೆ? ಕಾಣಿಸೋದಿಲ್ಲ. ಹಾಗೆ ಸ್ವಪ್ನಕ್ಕೂ ಕೂಡ ತರಂಗಗಳು ಅಂತ ಇದೆ. ಈ ಸ್ವಪ್ನಗಳು ಬರ್ಬೇಕಂದ್ರೆ ಯಾವಾಗ ವಿಷಯಗಳು ಬರ್ತಾ ಇರ್ತವೆ, ಆಗ ನಿಮ್ಮ ಜೀವ ಶಾಂತವಾಗಿದ್ರೆ ನಿಮಗೆ ಯಥಾ ಪ್ರಕಾರವಾಗಿ ಆ ಸ್ವಪ್ನಗಳು ಲಭ್ಯವಾಗ್ತವೆ. ನಿಮ್ಮ ಜೀವ ಶಾಂತವಾಗಿಲ್ಲ, ಕಲರವದಿಂದ ಕೂಡಿದೆ, ಅಥವಾ ಹಿಂಗೆ ಶೇಕ್ ಆಗ್ತಾ ಇದೆ, ಆ ಸಂದರ್ಭದಲ್ಲಿ ಸ್ವಪ್ನಗಳು ಬಂದರೂ ಕೂಡ ನಿಮಗೆ ಸ್ವೀಕರಿಸ್ತಕ್ಕಂತಹ ಶಕ್ತಿ ಇರೋದಿಲ್ಲ. ಅಂದ್ರೆ ಏನಾದ್ರು ಒಂದು ತೊಡಕುಗಳಾಗಿದ್ದಾವೆ ಅಂತ ಅರ್ಥ. ಈಗ ನಾನು ಹೇಳಿದ 3 ಅಂಶಗಳನ್ನ ನಿಮ್ಮಲ್ಲಿ ನೀವು ಅನಲೈಸ್ ಮಾಡಿ ಗಮನಿಸಿ. ಈ 3 ಅಂಶಗಳಲ್ಲಿ ಯಾವುದು ನಿಮಗೆ ಜಾಸ್ತಿ ಆಗಿದೆ ಅದರ ಕಡೆ ಒಂದು ಕರ್ತವ್ಯ ನಿಭಾಯಿಸಬೇಕು. ಹೌದು, ಧಾರ್ಮಿಕ ಆಚರಣೆಗಳನ್ನು ಜಾಸ್ತಿ ಮಾಡಿ, ಅಂದ್ರೆ ಪೂಜೆ, ಮಂತ್ರ, ಜಪ ಇತ್ಯಾದಿ ಸ್ವಲ್ಪ ಜಾಸ್ತಿ ಮಾಡಿ. ಅದೇ ರೀತಿಯಾಗಿ ನನಗೆ ಸ್ವಪ್ನಗಳು ಬರಬೇಕಂದ್ರೆ ಮೊದಲು ಹೇಗೆ ಶಾಂತವಾಗಿದ್ರಿ ಆ ರೀತಿಯಾಗಿ ಶಾಂತವಾಗಿರಿ, ವಿಚಲಿತ ಆಗಬಾರ್ದು. ಒಳ್ಳೆಯದಕ್ಕೆ ಹಿಗ್ಗದೆ, ಕೆಟ್ಟದಕ್ಕೆ ಕುಗ್ಗದೆ, ಸಿರಿ ಬಂದಾಗ ಅಹಂಕಾರ ಪಡದೆ, ದುಃಖ ಬಂದಾಗ ವ್ಯಥೆ ಪಡದೆ, ಯಾವುದೂ ಕೂಡ ನನಗೆ ಸಂಬಂಧಪಟ್ಟಿಲ್ಲ ಎಂಬಂತೆ ನೀವು ನಿಮ್ಮಲ್ಲಿ ಇದ್ದೊಡೆ. ಆ ಸಂದರ್ಭದಲ್ಲಿ ಯಾವುದೇ ಜವಾಬ್ದಾರಿಗಳು ನಿಮಗೆ ಇದ್ರೂ ಕೂಡ ಅದು ಜೀವ ನಿರ್ವಹಿಸುತ್ತೆ. 100 ಕಾರ್ಯ ಆದ್ರೂ ಮಾಡುತ್ತೆ. ಜೀವಕ್ಕೆ ಅಷ್ಟು ಕ್ಷಮತೆ ಇದೆ. ಆದ್ರೆ ನಿಮ್ಮ ಜವಾಬ್ದಾರಿಗಳನ್ನ ನೀವು ನಿರ್ವಹಿಸುವ ಸಂದರ್ಭದಲ್ಲಿ ಶಾಂತವಾಗಿರುವುದು ಅನಿವಾರ್ಯ. ಈಗ ಸಕಾರಾತ್ಮಕ ಶಕ್ತಿಗಳು ನಿಮ್ಮ ಜೊತೆಗಿದ್ದಾರೆ. ಆ ರೀತಿಯಾಗಿ ನಿಮ್ಗೆ ನಿಮ್ಮ ಪೂರ್ವಜರಾಗಿರ್ಬೋದು, ದೈವಶಕ್ತಿ ಆಗಿರ್ಬೋದು, ನಿಮ್ಗೆ ಅಂತ ಒಂದು ಜ್ಞಾನ ಕೊಡ್ತಾ ಇದ್ದಾರೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಯಥಾ ಪ್ರಕಾರವಾಗಿ ನಡೀತಾ ಇದೆ ಅಂದ್ರೆ ನಿಮ್ಗಂತ ಒಂದು ವಾತಾವರಣ ಇದೆ ಅಂತ ಅದಕ್ಕೆ ಕಲರವ ತಂದ್ಕೊಂಡಿರ್ತೀರ. ನೀವೇ ಜವಾಬ್ದಾರಿಗಳು ಹೆಚ್ಚಾಗಿರ್ಬೋದು, ಕರ್ಮಗಳನ್ಸಾರ ಪರಿಸ್ಥಿತಿ ಬದಲಾಗಿರ್ಬೋದು, ಅದನ್ನು ನಿರ್ವಹಿಸ್ಬೇಕಾಗತ್ತೆ. ಜವಾಬ್ದಾರಿ ಇಲ್ಲದೆ ಇದ್ರೆ ಮತ್ತೆ ಜನ್ಮ ಸಿಗೋದಿಲ್ಲ, ಮತ್ತೆ ಆಯಸ್ಸು ಲಭ್ಯ ಆಗೋದಿಲ್ಲ, ಮತ್ತೆ ಭೂಮಿ ಮೇಲೆ ಇದೇ ರೀತಿಯಾಗಿ ಮನುಷ್ಯ ಇರ್ಲಿಕ್ಕಾಗೋದಿಲ್ಲ. ಮೊದಲು ಈ ಕರ್ತವ್ಯಗಳನ್ನು ಕಳ್ಕೊಬಿಡ್ಬೇಕು. ಇಲ್ಲ ಅಂದ್ರೆ ಪುನರಪಿ ಮರಣಂಗೆ ಒಳಗಾಗ್ಬೇಕಾಗತ್ತೆ. ಆ ಜವಾಬ್ದಾರಿಗಳನ್ನು ಕೂಡ ನಿರ್ವಹಿಸ್ತಾ ನೀವು ಶಾಂತವಾಗಿದ್ದು ಧಾರ್ಮಿಕ ಆಚರಣೆನೇ ಹೆಚ್ಚು ಮಾಡಿದ್ರೆ ಆ ಜೀವಕ್ಕೆ ಪ್ರಬಲತೆ ಬರುತ್ತೆ. ಏಕೆಂದ್ರೆ ಎಲ್ಲರೂ ಕೂಡ ಶಬ್ದ ಬ್ರಹ್ಮ. ಯಾವಾಗ ಈ ಸಕಾರಾತ್ಮಕ ಶಬ್ದವನ್ನ ಅಂದ್ರೆ ಮಂತ್ರೋಚ್ಚಾರಣೆ ಅಂತ ನಾವು ಕರಿತೇವೆ, ಯಾವಾಗ ಈ ಜೀವಕ್ಕೆ ಆಹಾರ ಮತ್ತು ಶಕ್ತಿಯಾಗಿರ್ತಕ್ಕಂತಹ ಜೀವಕ್ಕೆ ಹೆಚ್ಚು ಯಥೇಚ್ಛವಾಗಿ ಬಲವನ್ನು ಕೊಡ್ತಕ್ಕಂತಹ ಮ್ಯಾಚಿಂಗ್ ಅದು ಮಂತ್ರ ಅಂದ್ರೆ ಶಬ್ದ. ಈ ಶಬ್ದದ ಸೇವನೆಯನ್ನು ನೀವು ಯಾವಾಗ ಮಾಡ್ತೀರಾ ಆಗ ಜೀವ ಪ್ರಬಲವಾಗುತ್ತೆ. ಯಾವಾಗ ಜೀವ ಪ್ರಬಲ ಆಯ್ತು ಆಗ ನಿಮಗೇನು ಸೂಚನೆಗಳು ಬರ್ತಾ ಇರ್ತವೆ ಅಥವಾ ಸ್ವಪ್ನಗಳು ಬೀಳ್ತಾ ಇರ್ತವೆ, ಮುಂದೆ ನಡೀತಕ್ಕಂಥ ವಿಚಾರಗಳ ಬಗ್ಗೆ ತಿಳಿಲಿಕ್ಕೆ ಆಗ ಜೀವ ಯೋಗ್ಯವಾಗಿದ್ದು ಸ್ವೀಕರಿಸುತ್ತೆ. ಅಲ್ಲೇ ಇರೋದಿಲ್ಲ, ಶೇಕ್ ಆಗೋದಿಲ್ಲ. ನಿಮ್ಮ ಜೀವದಲ್ಲಿ ಪ್ರಾಬಲ್ಯ ಕಡಿಮೆ ಆಗಿ ಕರ್ತವ್ಯಗಳು ಜಾಸ್ತಿ ಆದ್ರೆ, ಜವಾಬ್ದಾರಿಗಳು ಜಾಸ್ತಿ ಆದ್ರೆ, ಕೆಲಸಗಳು ಜಾಸ್ತಿ ಆದ್ರೆ, ಅದ್ರ ಜೊತೆಗೆ ಇನ್ನೊಂದು ಅಂಶ ಗಮನಿಸ್ಬೇಕು. ಏನೋ ತಂತ್ರ ಮಂತ್ರಗಳು ಬಾಧೆ ಆಗಿದ್ರೆ, ಆತ್ಮಗಳ ಹಾವಳಿ ಆಗಿದ್ರೆ, ಇಲ್ಲ ಇಷ್ಟೇ ಅವಧಿಯವರೆಗೆ ಸಕಾರಾತ್ಮಕತೆ ಎಂಬತಕ್ಕಂಥದ್ದು ಕರ್ಮ ನಿಮಗೆ ನಿಗದಿ ಆಗಿದ್ರೆ ಅಷ್ಟವರೆಗೇನೆ ಒಳ್ಳೇದ್ ಮಾಡಿದ್ರೆ ಒಳ್ಳೆ ಫಲ, ಕೆಟ್ಟದ್ ಮಾಡಿದ್ರೆ ಕೆಟ್ಟ ಫಲ. ಹಾಗಾಗಿ ಯಾರು ಯಾವ್ದನ್ನ ಮಾಡ್ತಾರೆ ಅಷ್ಟೇ ಲಭ್ಯ ಆಗೋದು. ಮೀರಿ ಏನು ನಡೆಯೋದಿಲ್ಲ, ಒಳ್ಳೇದು ಸಿಗೋದಿಲ್ಲ, ಕೆಟ್ಟದ್ದು ನಡೆಯೋದಿಲ್ಲ. ಹಾಗಾಗಿ ಅಲ್ಲಿ ಅವಧಿಗಳನ್ನು ಕೂಡ ನೀವು ನೋಡ್ಕೋಬೇಕು. ಅದಕ್ಕೆ ಮುಖ್ಯವಾಗಿ ಜಾತಕ ನೋಡ್ಬೇಕು. ನಿಮ್ಗೆ ಗುರುವಿನ ಸ್ಥಾನ ಅದನ್ನ ನೋಡ್ಬೇಕಾಗತ್ತೆ. ನಿಮ್ ಗುರುವಿನ ಬಲ ಎಷ್ಟಿದೆ, ಜ್ಞಾನ ಲಭ್ಯ ಆಗೋದು ಗುರುವಿನಿಂದ. ಅದೆಲ್ಲ ನೀವು ನೋಡ್ಬೇಕಾಗತ್ತೆ. ಒಂದೇ ಆಂಗಲ್ ಅಲ್ಲಿ ನೋಡಿದ್ರೆ ತಪ್ಪಾಗತ್ತೆ. ಈ ರೀತಿಯಾಗಿ ನೀವು ಪರಿಶೀಲನೆ ಮಾಡಿಕೊಂಡು ಶಾಂತವಾಗಿದ್ರೆ
ದೈವಿಕ ಅನುಗ್ರಹವನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ನಾನು ಧ್ಯಾನದ ವಿಡಿಯೋಗಳನ್ನು ಮಾಡಿದ್ದೆ. ಹೇಗೆ ಸಂಕಲ್ಪಗಳ ಶುದ್ಧೀಕರಣಕ್ಕೆ, ಹೇಗೆ ಸಂಕಲ್ಪಗಳ ರಕ್ಷಣೆಗೆ, ದೇಹದ ಸುತ್ತ ಬುದ್ಧಿಯ ಸುತ್ತ ಹೇಗೆ ಸುರಕ್ಷಾ ಚಕ್ರವನ್ನು ನಿರ್ಮಾಣ ಮಾಡ್ಕೋಬೇಕು ಅನ್ನೋದನ್ನು ನಾನು ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ಹಳೆ ವಿಡಿಯೋ ಬೇಕಾದಷ್ಟಿದೆ. ಈಗ ಒಂದು 3,500 ವಿಡಿಯೋಗಳು ಮೇಲಿದ್ದ, ಅಲ್ಲೆಲ್ಲ ಹುಡ್ಕೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ಆದರೆ ನೀವು ಹಿಂದಿನ ಧ್ಯಾನದ ವಿಡಿಯೋಗಳನ್ನು ನೋಡ್ಬಿಡಿ, ಅದರಲ್ಲಿ ಸ್ವಲ್ಪ ಲಭ್ಯ ಆಗ್ಬಿಡುತ್ತೆ. 1 ಗಂಟೆ ತನಕನೂ ಇದ್ದಾವೆ ಆ ವಿಡಿಯೋಗಳನ್ನ ನೋಡಿ ಗೊತ್ತಾ. ರಕ್ಷಣೆ ಮಾಡ್ಕೋಬೇಕು, ವಿಚಲಿತ ಆಗಬಾರ್ದು. ಮನುಷ್ಯ ಇಲ್ಲಿ ತಾತ್ಕಾಲಿಕ. ಹಾಗಾಗಿ ಏನು ಪಡ್ಕೊಂಡ್ರು ಏನು ಕಳ್ಕೊಂಡ್ರು ಅದಕ್ಕೆ ಹಿಗ್ಗದೆ ಕುಗ್ಗದೆ ಸಮಾನತ್ವದಲ್ಲಿ ಇದ್ದರೆ ಆಗ ಜೀವ ಸಮರ್ಪಕವಾಗಿರುತ್ತೆ. ಆಗ ನಿಮಗೆ ವಿಷಯಗಳು ಯಥಾ ಪ್ರಕಾರ ಸ್ವಪ್ನದಲ್ಲಿ ಲಭ್ಯ ಆಗ್ತವೆ. ಯಾವುದಾದ್ರೂ ಎನರ್ಜಿ ಹಾವಳಿ ಇಲ್ಲ, ಯಾವುದಾದ್ರೂ ಕರ್ಮಗಳ ಬಾಧೆಗಳಿಲ್ಲ ಅಂದಾಗ ಇದು ಬರುತ್ತೆ. ಇಲ್ಲಿ ಏನಾದರೂ ಉತ್ಪನ್ನ ಆಗಿದ್ರೆ, ಏನಾದ್ರು ಇಂಥದ್ದು ಬಂದಿದ್ರೆ ಆಗುತ್ತೆ. ಅಂಥ ವಿಷಯಗಳು ನಿಮಗೆ ಗೊತ್ತಿರುತ್ತೆ. ನಿಮ್ಮ ವೈಯಕ್ತಿಕವಾಗಿ ಅದನ್ನು ದೂರೀಕರಿಸುವ ಪ್ರಯತ್ನ ಮಾಡಿ, ಭಗವಂತನನ್ನು ಪ್ರಾರ್ಥನೆ ಮಾಡಿ, ವಾತಾವರಣ ಶುದ್ಧ ಮಾಡಿ. ಆ ಥರ ಸಮಸ್ಯೆಗಳೇನಾದರೂ ಎನರ್ಜಿಗಳಿಂದಾಗ್ತದೆ, ನೆಗೆಟಿವಿಟಿ ರಿಮೂವ್ ಧೂಪದ ಪೌಡರ್ ತೊಗೊಂಡೋಗಿ ಬಳಸಿ. ಧ್ಯಾನದ ಕೋಣೆಗೂ ಬಳಸ್ಬೋದು, ಮನೆಯಲ್ಲೂ ಬಳಸ್ಬೋದು. ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗುತ್ತೆ. ನೀವು ಸ್ವಲ್ಪ ಧ್ಯಾನಾಭ್ಯಾಸವನ್ನು ನೀವು ಮಾಡಿದ್ರೆ ಆಗ ನಿಮಗೆ ಪುನಃ ಇಂತಹ ಶುದ್ಧ ಸ್ವಪ್ನಗಳು ಲಭ್ಯ ಆಗುತ್ತೆ. ಸ್ವಪ್ನಗಳು ಲಭ್ಯ ಆಗುತ್ತೆ ಅಂದರೆ ಗಮನಿಸಿ, ಅದ್ರ ಹಿಂದೆ ಸಕಾರಾತ್ಮಕ ಶಕ್ತಿಗಳಿರ್ತಾರೆ. ಹಾಗಾಗೇನೆ ಬಂದ್ಬಿಡೋದಿಲ್ಲ. ಇಲ್ಲಾಂದ್ರೆ ಎಲ್ಲ ಮನುಷ್ಯರೇನೆ, ಎಲ್ಲರಿಗೂ ಲಭ್ಯ ಆಗ್ಬೋದಲ್ವ. ನಿಮ್ಗೆ ಗೂಡೆ ಹಾಕಿರ್ತಾರೆ, ಅವ್ರಿಗೆ ಗೂಡೆ ಹಾಕಿರ್ತಾರೆ, ಯಾವ ಥರ ಏನಿಲ್ಲ. ಯಾರು ಸಂಪರ್ಕದಲ್ಲಿ ಇರ್ತಾರೆ ಅವರೇ ಲಭ್ಯಗೊಳಿಸೋದು. ಯಾವುದು ಈಗ ಸಕಾರಾತ್ಮಕ ಶಕ್ತಿಗಳು ಲಭ್ಯ ಇದ್ರೆ ಒಳ್ಳೆ ಮಾರ್ಗದರ್ಶನ, ಒಳ್ಳೆ ಜ್ಞಾನ, ಒಳ್ಳೆ ಕೃಪೆ ಇದೆಲ್ಲ ಕೊಡ್ತಾರೆ. ಅದೇ ನೆಗೆಟಿವ್ ಎನರ್ಜಿ ಇದ್ರೆ ಬಡಿ ಸಾಯಿಸು ಇದನ್ನು ಕೊಡ್ತಾರೆ. ಹಾಗಾಗಿ ನಿಮಗೆ ಅಂತ ಒಳ್ಳೆ ಸ್ವಪ್ನಗಳು ಬೀಳ್ತಾವೆ ಅಂತ ಅಂದರೆ ಅಲ್ಲಿ ಸಕಾರಾತ್ಮಕ ಶಕ್ತಿಗಳು ಎನರ್ಜಿ ಇದೆ ಅಂತ ಅರ್ಥ. ಅದರಿಂದಾಗಿ ನಿಮ್ಮ ಸಕಾರಾತ್ಮಕ ಆಚರಣೆ ಅಗತ್ಯ ಆಗಿದ್ದಾಗ ಮಾತ್ರ ನೀವು ಇದನ್ನು ಪುನಃ ಈ ಒಂದು ಸ್ವಪ್ನಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅವರು ಯಾವ ಕಾರಣಕ್ಕೆ ಅದನ್ನು ಕೊಡ್ತಾ ಇದ್ದಾರೆ, ಇಲ್ಲ ಅವರೇ ನಿಲ್ಲಿಸಿರ್ಬೋದು. ಇನ್ನು ಸ್ವಲ್ಪ ತಿಳ್ಕೊ, ಇದನ್ನು ಮುಂದೆ ಏನಾದರೂ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಕಾರಣಕ್ಕೆ ಏನಾದ್ರು ಸೂಚನೆ ಕೊಡ್ತಾ ಇರ್ತಾರೆ. ಯಾಕೆಂದ್ರೆ ಪ್ರತಿಯೊಂದು ಇಲ್ಲಿ ಮನುಷ್ಯ ಏನಿದ್ದಾನೆ ಸ್ವಲ್ಪ ಕಡಿಮೆ ಜ್ಞಾನ, ಈಗ ಶಕ್ತಿ ಇಲ್ಲ ಜೀವಕ್ಕೆ, ಆತ್ಮಕ್ಕೆ. ಅದರಿಂದಾಗಿ ಅವ್ರು ಕೂಡ ಮಾರ್ಗದರ್ಶನದಲ್ಲೇ ಈ ಭೂಮಿ ಮೇಲೆ ನಾವು ಬದುಕಲಿಕ್ಕೆ ಸಾಧ್ಯ ಆಗೋದು. ಇಲ್ದಿದ್ರೆ ಗೊತ್ತೇ ಆಗೋದಿಲ್ಲ ಜನಕ್ಕೆ. ನಿದ್ದೆ ಮಾಡ್ಕೊಂಡು ಮಲಗಿ ಅವ್ರು ಎಚ್ಚರ ಆಗ್ತಾರೋ ಸತ್ತೋಗ್ತಾರೋ ಗೊತ್ತಾಗೋದಿಲ್ಲ. ಹಾಗಾಗಿ ನಮ್ಮನ್ನು ಕಾಯ್ತಕ್ಕಂಥವ್ರು, ಕಾಪಾಡ್ತಕ್ಕಂಥ ದೈವ ಶಕ್ತಿಗಳಿದ್ದಾರೆ. ನಿಮಗೆ ಆ ಜ್ಞಾನ ಕೊಡ್ತಾ ಇದ್ದಾರೆ ಅಂದರೆ ಏನೋ ಕಾರ್ಯ ಮಾಡಿಸೋದಕ್ಕೆ ಕೊಡ್ತಾ ಇರ್ಬೋದು. ಅದರಿಂದಾಗಿ ಅದನ್ನೆಲ್ಲ ಗಮನಿಸಿ ಧಾರ್ಮಿಕ ಆಚರಣೆಯನ್ನು ಮಾಡಿ. ಅಂದರೆ ನಿಮ್ಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇದೆ ಅಂತ ಆಗುತ್ತೆ. ಅದಕ್ಕೆ ಏನಾದ್ರು ಅಡಚಣೆಗಳಿದ್ರೆ ನಿವಾರಣೆಯನ್ನು ಮಾಡ್ಕೊಳ್ಳಿ. ಈ ರೀತಿ ದೈವಿಕ ಆಚರಣೆಗಳನ್ನು ನೀವು ಮಾಡೋದ್ರಿಂದ ಈ ಸಮಸ್ಯೆಗೆ ನಿವಾರಣೆ ಮಾಡ್ಕೋದು. ಮತ್ತು ಯೋಗಮಾಯ ಮಾತೆಯನ್ನು, ಸ್ವಪ್ನೇಶ್ವರಿ, ಇದ್ರ ಬಗ್ಗೆ ಯಾರೊಬ್ರು ಕಮೆಂಟ್ ಮಾಡಿದ್ರು, ವಿಡಿಯೋ ಮಾಡಿದ್ದೇನೆ. ಸ್ವಪ್ನಗಳಿಗೆ ಸಂಬಂಧಪಟ್ಟಂತೆ ಸ್ವಪ್ನೇಶ್ವರಿ ದೇವಿಯನ್ನು ಪೂಜಿಸ್ತಕ್ಕಂಥ, ಪ್ರಾರ್ಥನೆ ಮಾಡ್ತಕ್ಕಂಥದ್ದನ್ನು ಕೂಡ ನೀವು ಮಾಡಿ. ಶುದ್ಧ ಸ್ವಪ್ನಗಳು ಬರ್ತವೆ, ದುಸ್ವಪ್ನಗಳು ದೂರ ಆಗ್ತಾ. ದುಸ್ವಪ್ನಗಳು ಕೊಡ್ತಕ್ಕಂಥದ್ದು ಕೆಟ್ಟ ಆತ್ಮಗಳು, ಶುಭ ಸ್ವಪ್ನಗಳನ್ನು ಕೊಡ್ತಕ್ಕಂಥದ್ದು ದೈವಿಕ ಶಕ್ತಿಗಳು. ಇದು ಗಮನ ಹರಿಸಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.